ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಎಲ್ರು ಹೇಗ್ ನಡೆಸ್ತಾ ಇದ್ದೀರಾ ವ್ಯಾಲೆಂಟೈನ್ ವೀಕ್ನ? ಯಾರ್ಯಾರಿಗೆ ವ್ಯಾಲೆಂಟೈನ್ ಸಿಕ್ಕಿದಾರೋ ಸೊ ಕಂಗ್ರ್ಯಾಚುಲೇಷನ್. ಯಾರ್ಯಾರು ಮ್ಯಾರೇಜ್ ಮಾಡ್ಕೊಳ್ತಿರೋ ಕಂಗ್ರ್ಯಾಚುಲೇಷನ್. ಯಾರು ಗ್ಯಾರೇಜ್ ಇಟ್ಟಿರೋರಿಗೆ ಮ್ಯಾರೇಜ್ ಆಗುತ್ತೆ ಅಂತ ಕೇಳಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್. ಓಕೆ, ಸ್ಪ್ರೆಡ್ ಹೋಪ್ ಅಂಡ್ ಜಾಯ್ ಅಂತ ಹೇಳ್ತಿದ್ದಾರೆ. ಪ್ರಪಂಚಕ್ಕೆ ಖುಷಿನ, ಸಂತೋಷನ ಹಂಚಿ. ನೀವು ಎಷ್ಟು ಹುರುಪಿಂದ ಖುಷಿಯಾಗಿ ಇರ್ತಿರೋ, ನಗ್ನಗ್ತಾ ಇರ್ತಿರೋ, ನಿಮ್ಮನ್ನ ನೋಡಿ ಜನ ಒಂದಷ್ಟು ಇನ್ಸ್ಪೈರ್ ಆಗಿ ಅವರು ಕೂಡ ಖುಷಿಯಿಂದ ಇರ್ತಾರೆ. ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಡಿವೈನ್ ಪೊಟೆನ್ಷಿಯಲ್ ಇದೆ. ಸೊ ನಿಮ್ಮ ಡೆಸ್ಟಿನಿ ಏನಿದೆ, ನಿಮ್ಮ ಒಂದು ಜೀವನ ಹೀಗೆ ಹೋಗ್ಬೇಕು ಅಂತ ದೇವ್ರು ನಿರ್ಧಾರ ಮಾಡಿದ್ದಾರೆ. ಅದು ತುಂಬಾ ಸ್ಪೆಷಲ್ ಇದೆ. ಅದ್ರಲ್ಲಿ ಕೆಲವು ಸೀಕ್ರೆಟ್ಸ್ ಕೂಡ ಇದೆ. ಸೊ ಅದು ದೇವ್ರು ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಆಧಾರಿಲ್ಲ ಯೂನಿಕಾರ್ನ್ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ, ಅಶ್ವಿನಿ ದೇವತೆಗಳು. ಸೊ ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ. ನಿಮ್ ಕೈಲಿ ಏನಾಗುತ್ತೋ ಒಳ್ಳೇದು ಮಾಡ್ತಾ ಹೋಗಿ. ನಿಮ್ಮ ಈ ಜನ್ಮದ ಉದ್ದೇಶ ಏನಿದೆ ಅದು ಫುಲ್ಫಿಲ್ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಲ್ಲ ಪ್ರಶ್ನೆಗಳು ಏನಿದೆ ಅದಕ್ಕೆ ಉತ್ತರ ಅನ್ನೋದು ಸಿಕ್ಕಿದೆ. ಆ ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡಿ. 33 ನಿಮಿಷ, 33 ಸೆಕೆಂಡ್, 33 ದಿನ ಇಷ್ಟರೊಳಗೆ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಲ್ರೆಡಿ ನಿಮ್ಮ ಉತ್ತರಗಳು ಡಿಕ್ಲೇರ್ ಆಗಿದೆ ಅನ್ನುವಂಥದ್ದು ಇದೆ. ಇಲ್ಲಿ 30, 35, 33 ಈ ತರ ಇದೆ. ಸೊ 3 ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ಇಲ್ಲಿ 1133 ಕೂಡ ಇಂಪಾರ್ಟೆಂಟ್ ಇರಬಹುದು. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ಇದೆ. ಜೊತೆಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ನೀವು ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಸೊ ಅದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಪೀಸ್, ಅಂದ್ರೆ ನೆಮ್ಮದಿ ಇಲ್ಲ ಮನ್ಸಲ್ಲಿ, ಮನೆಯಲ್ಲಿ ಅಂತ ಅನ್ಸಿದ್ರೆ ಅದು ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ. ಹೊರಗೆ ಎಲ್ಲೋ ಸುತ್ತಾಡಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹೊಸ ಒಂದು ಪ್ರಾಜೆಕ್ಟ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಏರೋ ಇಂಡಿಯಾ ಏನು ಇವಾಗ ಪ್ರದರ್ಶನ ನಡೆಸ್ತಿದೆ, ಅದರಿಂದ ಕೂಡ ಒಂದಷ್ಟು ವಿಶೇಷವಾದಂತ ಅವಕಾಶಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮ್ಯಾಜಿಕಲ್ ಕ್ರಿಸ್ಟಲ್ ಕೇವ್ ಅಂತ ಹೇಳ್ತಿದೆ. ಸದ್ಯಕ್ಕೆ ಕ್ರಿಸ್ಟಲ್ ಏನಿದೆ ನಿಮ್ ಜೀವನದಲ್ಲಿ ಒಂದು ಗಿಫ್ಟ್ ಆಗಿ ನಿಂತಿದೆ. ಕ್ರಿಸ್ಟಲ್ ಬಿಸ್ನೆಸ್ ಯಾರು ಮಾಡ್ತಿದ್ದೀರಾ ಅಥವಾ ಗಣಿಗಾರಿಕೆ ಯಾರು ಮಾಡ್ತಿದ್ದೀರಾ, ನಿಮ್ಗೆ ಒಂದು ಅದ್ಭುತವಾದಂತ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಜಾಗನೇ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಮೈನಿಂಗ್ ಮಾಡ್ಲಿಕ್ಕೆ. ಆ ತರ ಇದೆ. ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತದ್ದು. ಒಂದು ಅದೃಷ್ಟ ನಿಮ್ ಜೊತೆ ಇದೆ. 21 ದಿನ ಗಣೇಶನ್ನ ಬಿಡದಿರ ಪೂಜೆ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀಲವೇಣಿ, ತುಂಬಾ ಉದ್ದ ಕೂದಲಿರುವಂತ ಹುಡುಗಿ ನಿಮ್ಗೆ ಪಾರ್ಟ್ನರ್ ಆಗಿ ಬರ್ತಾಳೆ. ನೀವ್ ಕಾಯ್ತಾ ಇದ್ರಲ್ಲ, ಅವರು ಬರ್ತಾರೆ ಅನ್ನುವಂಥದ್ದು ಇದೆ. ಈಗ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ, ನಿಮ್ಮ ಜೀವನದಲ್ಲಿ ಇದ್ದಂತ ಕತ್ತಲಿಗೆ ಈಗ ಬೆಳಕು ಬರುವಂತ ಸಮಯ. ಈ ಒಂದು ರಥಸಪ್ತಮಿ ಅಥವಾ ಮಕರ ಸಂಕ್ರಾಂತಿ ನಿಮ್ ಜೀವನಕ್ಕೆ ಸಾಕಷ್ಟು ಬೆಳಕನ್ನ ತಗೊಂಬಂದಿದೆ. ಸಾಕಷ್ಟು ಗಿಫ್ಟ್ ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಇನ್ನರ್ ಲೈಟ್, ನಿಮ್ಮ ಒಳಗಿನ ಒಂದು ಬೆಳಕೇನಿದೆ ಅದನ್ನ ಸ್ವಲ್ಪ ಮಂಕ್ ಮಾಡ್ಕೊಂಡ್ಬಿಟ್ಟಿದೀರಾ ಅಂತ ಅನ್ಸುತ್ತೆ. ಹಾಗೆಲ್ಲ ಮಂಕ್ ಮಾಡ್ಕೊಳ್ಬೇಡಿ. ಒಂಚೂರು ಬ್ರೈಟ್ ಆಗಿ ಬನ್ನಿ ಹೊರಗೆ. ಕಾಮನ ಬಿಲ್ಲು, ಕನಸುಗಳ ಕಾಮನ ಬಿಲ್ಲು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪಿತೃ ದೇವತೆಗಳು ಅಥವಾ ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ಬಹುದು. ನೋವು ಮಾಡ್ಕೊಳ್ಳುವಂತ ಅಗತ್ಯ ಆಗ್ಲಿ, ಅವಶ್ಯಕತೆ ಆಗ್ಲಿ ಇಲ್ಲ. ಅವ್ರು ಹೊರಡೋ ಅಂತ ಸಮಯ ಬಂದಾಗ ಅವ್ರು ಹೊರಡ್ತಾರೆ. ಮತ್ತೆ ಅವ್ರದೇ ಆದ ಲೋಕ ಇದೆ, ಅಲ್ಲಿಗೆ ಹೋಗ್ತಾರೆ. ಚಿಂತೆ ಬೇಡ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಅವ್ರದೇ ಲೋಕದ ಒಂದಷ್ಟು ವಿಧಿವಿಧಾನಗಳ ಮುಖಾಂತರ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ನೀವು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ನೀವು ಫಸ್ಟ್ ಇನ್ಸ್ಪೈರ್ ಆಗ್ಬೇಕು. ಸೊ ನಿಮ್ಮನ್ನ ಹೇಗೆ ನೀವು ಇನ್ಸ್ಪೈರ್ ಮಾಡ್ಕೊಳ್ಬಹುದು, ನಿಮ್ಗೆ ಇನ್ಸ್ಪೈರ್ ಆಗುವಂತ ವಿಚಾರಗಳು ಯಾವುದು ಅಥವಾ ವಸ್ತುಗಳು ಯಾವುದು, ಅದನ್ನ ಕಂಡು ಹಿಡ್ಕೊಳ್ಳಿ. ನಿಮ್ಮನ್ನ ನೀವು ಇನ್ಸ್ಪೈರಿಂಗ್ ಆಗಿ ಇಟ್ಕೊಳ್ಳಿ ಯಾವಾಗ್ಲೂ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಒಂದೇ ಅನ್ನೋದು ಹೇಳ್ತಾ ಇದೆ ಇಲ್ಲಿ. ಸೊ ಒನ್ನೆಸ್.
ಸೊ ಎಲ್ಲ ಒಂದೇ ರೀತಿಲಿ ಇರುತ್ತೆ ಮನುಷ್ಯರ ಜೀವನ ಎಲ್ಲ. ಸೊ ಇವ್ರದ್ದು ಡಿಫ್ರೆಂಟ್, ಅವ್ರದ್ದು ಡಿಫ್ರೆಂಟ್ ಅಂತ ಏನು ಇರೋದಿಲ್ಲ. ಸೊ ಬಟ್ ಆ ಒಂದು ಸಂದರ್ಭಗಳು ಬೇರೆ ಬೇರೆ ಸಮಯದಲ್ಲಿ ಬರಬಹುದು. ಬಟ್ ಮ್ಯಾಕ್ಸಿಮಮ್ ಎಲ್ರ ಸಮಸ್ಯೆ ಒಂದೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ತಾ ಇನ್ನೊಬ್ರು ಸಮಸ್ಯೆನೂ ಬಗೆಹರಿಸ್ತಾ ಜೀವನದಲ್ಲಿ ಒಂದು ಬೆಳಕಾಗ್ತಾ ಇರಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ಕೆ ಹೋಗ್ತೀರಾ. ಆ ಜ್ಯೋತಿರ್ಲಿಂಗ ದರ್ಶನ ಮಾಡಿದಾಗೆ ನಿಮ್ಗೆ ಥರ್ಡ್ ಐ ಆಕ್ಟಿವೇಟ್ ಆಗಿ ಒಂದಿಷ್ಟು ಜ್ಞಾನ ಜ್ಯೋತಿ ಬೆಳಗುವಂಥದ್ದು ಅಥವಾ ಒಂದಿಷ್ಟು ಪವರ್ ನಿಮ್ಗೆ ಬರುವಂಥದ್ದು. ಕೆಲವ್ರು ಪವರ್ಲೆಸ್ ಫೀಲ್ ಮಾಡಬಹುದು, ಕೆಲವ್ರಿಗೆ ಪವರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಕೆಲವು ಸತ್ಯಗಳು ಗೊತ್ತಾಗತ್ತೆ. ಸೊ ನೀವ್ ಯಾರು, ನೀವ್ ಯಾಕೆ ಈ ಒಂದು ಸೋಲ್ ಜರ್ನಿಲಿ ಇದೀರಾ, ನಿಮ್ಮ ಜೀವನದ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಭಗವಂತ ಈ ಒಂದು ಕಷ್ಟ ಅಥವಾ ಈ ಒಂದು ವಿದ್ಯೆ ಅಥವಾ ಈ ಒಂದು ಬದುಕು ಕೊಟ್ಟಿದ್ದಾನೆ, ಇದೊಂದು ಗೊತ್ತಾಗತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಬೆಳಕು ತೋರಿಸ್ಲೇಬೇಕು, ತೋರಿಸ್ತೀರಾ ಎಲ್ರಿಗೂನು. ನಿಮ್ಮ ಜೀವನ ಇರೋದೇ ಒಂದು ಸೋಲ್ ಪರ್ಪಸ್ ಇರೋದೇ ನೀವು ಇನ್ನೊಬ್ರಿಗೆ ಬೆಳಕಾಗ್ಬೇಕು, ಇನ್ನೊಬ್ರಿಗೆ ಮಾದರಿ ಆಗ್ಬೇಕು, ಇನ್ನೊಬ್ರು ನಗ್ನಗ್ತಾ ಜೀವನ ಸಾಗಿಸೋದಕ್ಕೆ ಏನ್ ಮಾಡ್ಬೇಕು ಅಂತ, ಅಥವಾ ಹೇಗೆ ಕಷ್ಟದಲ್ಲೂ ನಗ್ತಾ ಇರೋದು ಅಥವಾ ನಗ್ನಗ್ತಾ ಹೇಗೆ ಗುರಿನ ಮುಟ್ಟೋದು, ಇದನ್ನ ತೋರ್ಸೋದಕ್ಕೆ ನಿಮ್ಗೆ ಒಂದಷ್ಟು ಭಗವಂತ ಪ್ರೇರಣೆ ಕೊಟ್ಟು ನಿಮ್ಮನ್ನ ಒಂದು ಸ್ಫೂರ್ತಿದಾಯಕ ಸ್ಟ್ಯಾಚ್ಯೂ ಆಗಿ ನಿಲ್ಸಿದಾನೆ. ನಿಮ್ಮನ್ನ ನೋಡಿ ಒಂದಷ್ಟು ಜನ ಕಲಿಬೇಕು. ಮುಂದಿನ ಯುವ ಪೀಳಿಗೆಗೆ ಅಥವಾ ಮುಂದಿನ ಜನಾಂಗಕ್ಕೆ ನೀವೊಂದು ಮಾದರಿಯಾಗಿ ನಿಲ್ತೀರಾ, ನೋ ಡೌಟ್ ಅಬೌಟ್ ಇಟ್. ಓಕೆ. ಸೊ ಹಾಗಾಗಿ ಇದರಲ್ಲಿ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತೇನಿಲ್ಲ. ಒಬ್ಬ ಶ್ರಮಿಕನಿಂದ ಹಿಡಿದು ಒಬ್ಬ ಧನಿಕನವರೆಗೂ ಕೂಡ ನಾವೆಲ್ಲ ರೀತಿಯ ಇನ್ಸ್ಪಿರೇಷನ್ ತಗೊಳ್ಬಹುದು. ಆ ಥರದ್ದೇ ಒಂದು ಇನ್ಸ್ಪಿರೇಷನ್ ಆಗಿ ನೀವು ನಿಲ್ತೀರಾ ಅನ್ನುವಂಥದ್ದು ಇದೆ. ಸೊ ಕ್ರಿಯೇಟಿವ್ ಸೊಲ್ಯೂಷನ್ ಹೇಳ್ತಾ ಇದೆ, ಎಕ್ಸ್ ಎನರ್ಜಿ ಹೇಳ್ತಾ ಇದೆ. 13 ನಂಬರ್ ಯಾವಾಗ್ಲೂ ಡೆತ್ ಕಾರ್ಡ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಒಂದು ಮುಗ್ದೋದ ಅಧ್ಯಾಯನ ಮತ್ತೆ ಮತ್ತೆ ಕೆಣಕ್ತಾ ಇರಬೇಡಿ. ಸೊ ಕೆಣ್ಕೋದ್ರಿಂದ ಏನು ಆಗೋದಿಲ್ಲ. ಮುಗ್ದೋಯ್ತು, ಮುಗ್ದೋಯ್ತು. ಸೊ ನೆನ್ನೆಗೆ, ಸೊ ನಾಳೆಗೆ, ಇವತ್ತಿನ ಪ್ರೆಸೆಂಟ್ ನ ನೀವು ಎಂಜಾಯ್ ಮಾಡಿ ಅಂತ ಇದೆ. ಸೊ ನಿಮ್ಮ ಒಂದು ಸೀಮಿತ ಒಂದು ಲಿಮಿಟ್ ಇಂದ ಹೊರಗೆ ಬಂದು ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ದೊಡ್ಡ ಮಟ್ಟದಲ್ಲೇ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಡೈಮಂಡ್ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಟ್ ಅನಿಮಲ್ಸ್, ಸ್ಪಿರಿಟ್ ಬರ್ಡ್ ನಿಮ್ಗೆ ಸಾಕಷ್ಟು ಪ್ರೀತಿನ ಕೊಡ್ತಾ ಇದೆ. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆನೆ ನೋಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರು ಎಷ್ಟೇ ತಡೆದ್ರು, ಯಾರು ಎಷ್ಟೇ ನೆಗೆಟಿವಿಟಿ ಮಾಡಿದ್ರು, ಅದರಿಂದ ಹೊರಗೆ ಬರಕ್ಕೆ ನಿಮ್ಗೆ ತುಂಬಾನೇ ಬದಲಾವಣೆಗೆ ಅವಕಾಶಗಳಿದೆ. ಫೈನಾನ್ಷಿಯಲ್ ವಿಚಾರಕ್ಕೂ ಕೂಡ ತುಂಬಾನೇ ಸಾಕಷ್ಟು ಯಶಸ್ಸು ಅನ್ನೋದು ಇದೆ. ಸೊ ಸದ್ಯಕ್ಕೆ ನಿಮ್ ಮುಂದೆ ಇರುವಂತದ್ದನ್ನ ನೀವು ನೋಡ್ತಾ ಇಲ್ಲ, ಸತ್ಯ ನಿಮ್ ಮುಂದೆ ಇದೆ. ನಿಮ್ಗೆ ಅಂತ ಸಾಕಷ್ಟು ಫೈನಾನ್ಷಿಯಲಿ ಒಂದಷ್ಟು ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗ್ಬೇಕು, ನೀವು ಬೆಳಿಬೇಕು. ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ರೆ ನಿಮ್ಮಿಂದ ಒಂದಷ್ಟು ಜನಕ್ಕೆ ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತೆ ಅಂತ ಯೂನಿವರ್ಸ್ ನಿಮ್ಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿದೆ. ಅದ್ ನಿಮ್ ಕಣ್ಮುಂದೆ ಇದೆ. ಎಲ್ಲೋ ಒಂದ್ ಕಡೆ ನೀವು ಬೇರೆ ಕಡೆ ಗಮನ ಕೊಟ್ಬಿಟ್ಟು ಸದ್ಯಕ್ಕೆ ನಿಮ್ ಮುಂದೆ ಇರುವಂತ ಅವಕಾಶಗಳನ್ನ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ. ಒಮ್ಮೆ ನಿಮ್ ಸುತ್ತಮುತ್ತ ಇರುವಂತ ಪರಿಸರನ ನೋಡಿ. ಇದರಿಂದ ನಿಮ್ಗೆ ಒಂದಷ್ಟು ಒಳ್ಳೇದಾಗತ್ತೆ. ಫೈನಾನ್ಷಿಯಲ್ ಗೇನ್ ಆಗ್ತೀರಾ. ಸೊ ಇದ್ದೇ ಇದೆ, ಗುರಿ ಮುಟ್ಟೋದು ಇದ್ದೇ ಇದೆ. ಸೊ ಗುರಿ ಈ ಹಾದಿಲಿ ಗುರಿ ಮುಟ್ಟುವಂತ ಸಮಯ ಇಲ್ಲಿದೆ. ಸೊ ಇಲ್ಲಿ ಎಷ್ಟೊಂದು ಅವಕಾಶಗಳು ನಿಮ್ಗೆ ಅಂತ ದಣಿವಾಗದೆ ಇರೋ ಹಾಗೆ ಎಷ್ಟೊಂದು ಅನುಕೂಲಗಳು ಭಗವಂತ ಮಾಡ್ಕೊಟ್ಟಿದ್ದಾನೆ. ಅದನ್ನ ನೀವು ಎತ್ಕೊಳ್ಳಿ, ಅದನ್ನ ನೀವು ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಯಶಸ್ಸಿನ ಜೊತೆಗೆ, ನಿಮ್ಮ ಒಂದು ಫೈನಾನ್ಷಿಯಲಿ ಗೇನ್ ಜೊತೆಗೆ, ನಿಮ್ಮ ಆಧ್ಯಾತ್ಮಿಕ ವಿಚಾರಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ದೇಹದ ಆರೈಕೆಗಳು ಎಲ್ಲವೂ ಸೇರಿ ನೀವು ಗುರಿ ಮುಟ್ತೀರಾ. ಆಯ್ತಾ? ಸಾಧ್ಯ ಆದಷ್ಟು ಸಂಗೀತ ಕೇಳಿ. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಹಾತ್ಮ ಎನರ್ಜಿ, ನೀವೊಂದು ಮಹಾತ್ಮ ಎನರ್ಜಿಲಿ ಇದ್ದೀರಾ. ನಿಮಗ್ ಗೊತ್ತಿಲ್ಲ, ಆತ್ಮ ಪರಮಾತ್ಮ ಗೊತ್ತು. ಇಲ್ಲಿ ಮಹಾತ್ಮ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ನನ್ಗೆ ಗೊತ್ತಾಗ್ತಿಲ್ಲ, ಆ ತರ ಇದೆ. ಸೊ ಪರಮಾತ್ಮನೇ ನಿಮ್ಮನ್ನ ಒಬ್ಬ ಮಹಾತ್ಮರಾಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ನೀವ್ ಯಾಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇರ್ಬೇಕು ನಾನು ಅಂತ ಬಯಸ್ತೀರಾ? ಸೊ ಆ ಸಾಮಾನ್ಯ ವ್ಯಕ್ತಿಯಾಗಿ ಇರ್ಬೇಡಿ. ಒಂದು ಮಹಾತ್ಮರ ಎನರ್ಜಿಗೆ ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಆ ಯುನಿಕಾರ್ನ್ ಅಥವಾ ಭಗವಂತ ಪ್ರಯತ್ನ ಪಡ್ತಿದ್ದಾನೆ. ಅದನ್ನ ದಯವಿಟ್ಟು ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ.
ಬಿಲ್ಡ್ ಯುವರ್ ಲೈಟ್ ಬಾಡಿ ಅಂತ ಹೇಳ್ತಿದೆ. ಸೊ ಸದ್ಯಕ್ಕೆ ನಿಮ್ಮ ದೇಹದ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ನಿಮ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ದೇಹನ ಆಕ್ಟಿವೇಟ್ ಮಾಡಿ ಅನ್ನುವಂಥದ್ದು ಇದೆ. ಲೈಟ್ ಎನರ್ಜಿ ಅಂದ್ರೆ ನಿಮ್ಮ ದೇಹದಲ್ಲಿ ಇರುವಂತ ಬೇಡದಿರುವಂತ ಭಾವನೆಗಳು, ಸಬ್ ಕಾನ್ಶಿಯಸ್ ಬ್ಲಾಕೇಜಸ್, ಪಾಸ್ಟ್ ಲೈಫ್ ಎನರ್ಜೀಸ್, ಬೇಡದಿರುವಂತದ್ದು. ಇವಾಗ ನೆನ್ನೆ ಕಸ ಎಲ್ಲ ಮನೇಲಿ ತುಂಬಿದ್ರೆ ಮನೆ, ಮನಸ್ಸು, ದೇಹ ಎಲ್ಲ ವಾಕರ್ಕೆ ಬರೋ ಹಾಗೆ ವಾಸನೆ ಬರಕ್ ಶುರು ಆಗುತ್ತೆ. ದೇಹ ಕೂಡ ಹಾಗೇನೆ. ಲೈಟ್ ವೇಟ್ ಆಕ್ಟಿವೇಟ್ ಬಾಡಿ ಅಂದ್ರೆ ಅದೇನೆ. ದೇಹದಲ್ಲಿರುವಂತ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋದು. ಅದು ಆಧ್ಯಾತ್ಮಿಕವಾಗಿ ಆಗಿರ್ಲಿ, ಮಾನಸಿಕವಾಗಿ ಆಗಿರ್ಲಿ, ದೈಹಿಕವಾಗಿ ಆಗಿರ್ಲಿ, ಅಥವಾ ತನ್ನದೇ ಆದ ಒಂದು ಶಿಸ್ತುಬದ್ಧ ಯೋಗ ಅಥವಾ ಮೆಡಿಟೇಷನ್ ಮುಖಾಂತರ ಆಗಿರ್ಬೋದು. ಅದನ್ನ ಮಾಡಿ ದೇವ್ರ ಕಡೆಯಿಂದ ನಿಮ್ಗೊಂದು ವಿಶೇಷವಾದಂತ ಆಫರ್, ಪ್ರೀತಿ ಬರೋದ್ರಲ್ಲಿ ಇದೆ, ಮನೆ ಬರೋದ್ರಲ್ಲಿ ಇದೆ, ಹೊಸ ಯಶಸ್ಸು ಬರೋದ್ರಲ್ಲಿ ಇದೆ, ಅಧಿಕಾರ ಬರೋದ್ರಲ್ಲಿ ಇದೆ. ಸತ್ಯಮೇವ ಜಯತೆ ಅಂತ ಏನ್ ಹೇಳ್ತಾ ಇದ್ದೀರಾ, ಆ ಸತ್ಯಮೇವ ಜಯತೆ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸದ್ಯಕ್ಕೆ ನಿಮ್ಮ ಕೈಲಿ ಒಂದಷ್ಟು ವಿಚಾರಗಳು ಓಡಾಡ್ತಿದೆ, ಒಂದಷ್ಟು ಬದಲಾವಣೆಗಳು ಬರ್ತಿದೆ. ಅದನ್ನ ನೀವು ತಗೊಳ್ದಿರ ಕೈ ಹಿಂದೆ ಹಾಕೊಳ್ತಿದ್ದೀರಾ. ಈ ಒಂದು ಅವಕಾಶನ ಒಪ್ಕೊಳ್ತಾ ಇಲ್ಲ. ಟೇಕ್ ಇಟ್. ಅದನ್ನ ತಗೊಳ್ಳಿ, ಈ ಅಧಿಕಾರನ ತಗೊಳ್ಳಿ, ಈ ಒಂದು ನಿಮ್ಗೆ ಕೊಡ್ತಿರುವಂತ ಸ್ಪೆಷಲ್ ಪವರ್ ಅನ್ನ ತಗೊಳ್ಳಿ. ಇದರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು. ನಿಮ್ಮ ಸೋಲ್ ಪರ್ಪಸ್ ಇದೇನೆ. ಈವನ್ ನೀವು ಈ ಜನ್ಮದಲ್ಲಿ ಅದ್ ಬೇಡ ಅಂತ ಕೂತ್ಕೊಂಡ್ರು, ನೆಕ್ಸ್ಟ್ ಜನ್ಮ ಬಂದ್ರು ಅದನ್ನೇ ಮಾಡ್ಬೇಕು ನೀವು. ಸೊ ಹಾಗಾಗಿ ಆ ಒಂದು ಅಧಿಕಾರನ ತಗೊಂಡು ಜನರಿಗೆ ಪ್ರೀತಿ ಹಂಚುವಂಥದ್ದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ದುಡ್ಡು ಬರುತ್ತೆ, ಅಧಿಕಾರ ಬರುತ್ತೆ, ಯಾಕೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಮ್ಯಾನಿಫೆಸ್ಟ್ ಮಾಡಿ, ಜೊತೆಗೆ ನಿಮಗ್ ನೀವು ಹೇಳ್ಕೊಳ್ತಾ ಇರಿ. ಏನ್ ಹೇಳ್ತಾ ಇರಿ? ಐ ಆಮ್ ಪ್ರೆಸೆನ್ಸ್, ಐ ಆಮ್ ಪ್ರೆಸೆಂಟ್, ಐ ಆಮ್ ದಟ್ ಐ ಆಮ್ ಅಂತ ಹೇಳ್ಕೊಳ್ಳಿ. ತುಂಬಾ ಬದಲಾವಣೆಗಳು ಬರುತ್ತೆ. ನಿಮ್ ಸುತ್ತ ರಕ್ಷೆ ಇಲ್ಲ, ಒಂದಷ್ಟು ಸಮಸ್ಯೆ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಹಾಗಾಗಿ ಇಷ್ಟೊಂದು ಅಳು ನಿಮ್ಗೆ. ಈ ರಕ್ಷೆ ನಿಮ್ಗೆ ಸಿಗುತ್ತೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ರಿಮೂವ್ ಆಗುತ್ತೆ. ನೋಡಿ, ಬೇಡ್ದಿರುವಂತ ರಿಲೇಶನ್ಶಿಪ್ ನಿಮ್ಮನ್ ಬರೀ ಕಟ್ ಹಾಕೋದಷ್ಟೇ ಆ ರಿಲೇಶನ್ಶಿಪ್ ಮಾಡ್ತಾ ಇರೋದು. ನಿಮ್ಮನ್ ಕಟ್ ಹಾಕಿ ನಿಮ್ಗೆ ಓಡಾಡೋದೇ ಮರ್ತು ಹೋಗಿದೆ, ನಿಮಗ್ ಫ್ರೀಯಾಗಿ ಇರೋದೇ ಮರ್ತು ಹೋಗಿದೆ. ಸೊ ಇನ್ನ ಬೆಳಕು ಬಂದಿದೆ, ಸೂರ್ಯನಾರಾಯಣನ ಆಶೀರ್ವಾದ ನಿಮ್ ಮೇಲಿದೆ. ಸೊ ಹಾಗಾಗಿ ಹೊರಗ್ ಬನ್ನಿ, ಹೊರಗಿನ ಪ್ರಪಂಚನ ನೋಡಿ, ನಿಮ್ಮನ್ನ ನೀವು ಫ್ರೀಯಾಗಿ ಇಟ್ಕೊಳ್ಳಿ. ಸದ್ಯಕ್ಕೆ ಎಲ್ರನ್ನೂ ಕ್ಷಮಿಸ್ತೀರಾ ಅಲ್ವಾ? ನಿಮ್ಮನ್ನ ನೀವು ಯಾಕೆ ಕ್ಷಮಿಸಲ್ಲ? ನಿಮ್ಮನ್ನ ನೀವು ಕೂಡ ಸ್ವಲ್ಪ ಕ್ಷಮಿಸ್ಕೊಂಡು ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ನೀವು ಅಂಥಿಂದ ವಾರಿಯರ್ ಅಲ್ಲ, ಒಂದು ಸ್ಪಿರಿಚುವಲ್ ವಾರಿಯರ್, ಒಂದು ವೈಸ್ ಲೀಡರ್ ನೀವು. ನಿಮ್ಮ ಕಮಾಂಡ್ ಯೂನಿವರ್ಸಿಗೆ ಬೇಕಾಗಿದೆ. ಸೊ ಹಾಗಾಗಿ ಬನ್ನಿ ಹೊರಗಡೆ, ಪ್ರಪಂಚನ ಒಂದಷ್ಟು ಒಳ್ಳೆ ರೀತಿಲಿ ಬದಲಾವಣೆ ತಗೊಂಬಂದು ಒಂದಷ್ಟು ಒಳ್ಳೆ ರೀತಿಲಿ ಪ್ರಪಂಚನ ನಡ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಯಾವ ಅಧಿಕಾರ ಇದೆ ಅಂತ, ನೀವು ನಿಮ್ ಮನೆ ಮಟ್ಟಿಗೆ ಆ ಒಂದು ಬದಲಾವಣೆ ತಂದ್ರು ಕೂಡ ಅದನ್ನು ದೊಡ್ಡ ವಿಚಾರನೇ. ಸೊ ಎಸ್, ನೋಡಿ, ಆಗ್ಲಿಂದ ಹೇಳ್ತಾ ಇದ್ದೀನಿ, ದುಡ್ಡು ಬರುತ್ತೆ, ಬಿಸ್ನೆಸ್ ಬರುತ್ತೆ, ನಿಮ್ ಫ್ಯಾಕ್ಟ್ರಿ ಚೆನ್ನಾಗಿ ಹೋಗುತ್ತೆ. ಸೊ ಏನೋ ಒಂದ್ ಶುರು ಮಾಡ್ಬೇಕು ಅನ್ಕೊಂಡಿದೀರಾ, ಅದು ಕೂಡ ಆಗತ್ತೆ. ಜೊತೆಗೆ ಏನೋ ಒಂದು ರೆಸಾರ್ಟ್ ಸಮುದ್ರ ತೀರದಲ್ಲಿ ಮಾಡ್ಬೇಕು ಅನ್ಕೊಂಡಿದೀರಾ, ಅದು ಆಗತ್ತೆ. ಫಾರಿನ್ ಟ್ರಿಪ್, ಫಾರಿನ್ ಅಲ್ಲಿ ಮನೆ ಕಟ್ಬೇಕು ಅನ್ನೋದಿದೆ, ಅದು ಆಗತ್ತೆ. ನೀವೇನೇನ್ ಅನ್ಕೊಂಡಿದಿರೋ ಎಲ್ಲವೂ ಕೂಡ ಆಗತ್ತೆ. ನೀವು ನಿಮ್ಮನ್ನ ನಂಬ್ತಿಲ್ಲ, ನಿಮ್ಗೆ ಅರ್ಹತೆ ಇದೆ, ನಿಮ್ಗೆ ಯೋಗ್ಯತೆ ಇದೆ. ನೀವ್ ಅನ್ಕೊಂಡಿರೋದು ನನ್ಗೆ ಯೋಗ್ಯತೆ ಇಲ್ಲ, ನನ್ಗೆ ಅದಿಲ್ಲ ಇದಿಲ್ಲ, ಅದಕ್ಕೆ ದೇವ್ರೇನು ಕೊಟ್ಟಿಲ್ಲ ಅಂತ. ಕೊಟ್ಟಿದಾನೆ, ನೀವು ಕೈ ಚಾಚಿ ತಗೊಳ್ಳಿಲ್ಲ. ಕೆಲವು ಸತಿ ಮುಂದೆನೆ ಇಟ್ಟಿರ್ತಾನೆ, ಅದನ್ನ ಎತ್ಕೊಳ್ಳೋ ಅಂತ ಕಷ್ಟನೂ ನಾವು ಪಡ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ತಗೊಳ್ಳಿ ಅನ್ನುವಂಥದ್ದು ಇದೆ. ನೋಡಿ, ಕ್ರಿಯೇಟ್ ಯುವರ್ ವಿಷನ್. ನೀವು ನಿಮ್ಮನ್ನ ಬದಲಾಯಿಸ್ಕೊಂಡು ಮುನ್ನಡಿಬೇಕು. ಸ್ವರ್ಗದಂತ ಜೀವನ, ನಗ್ನಗ್ತಾ ಇರೋ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ನಡೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವೊಂದು ಪೀಸ್ ಅಂಬಾಸಿಡರ್. ಏನ್ ಮಾಡ್ಬೇಕು ಅಂದ್ರೆ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಶಾಂತವಾಗಿರೋದು ಹೇಗೆ, ಎಗ್ರಾಳಿ ಕಿರ್ಚಾಡ್ತಿರ್ತಾರಲ್ಲ ಅವ್ರ ಮುಂದೆ ಸೈಲೆಂಟ್ ಆಗಿ ಇರೋದು ಹೇಗೆ, ಯಶಸ್ಸು ಸಾಧಿಸೋದು ಹೇಗೆ, ಲೈಕ್ ನಮ್ಮ ಹನುಮಂತಣ್ಣ ಸಾಧಿಸಿದ್ರಲ್ಲ ಹಾಗೆ ಸೈಲೆಂಟ್ ಆಗಿ ಯಶಸ್ಸನ್ನ ಸಾಧಿಸೋದು ಹೇಗೆ, ನಮ್ಮ ಗುರಿ ಕಡೆ ಕಿರ್ಚಾಡ್ದಿರಾ, ಎಗ್ರಾಡ್ದಿರಾ, ನಾನು ನಾನು ಅಂದಿರಾ. ಸೊ ನಾನು ನನ್ನೊಳಗೆ ತಿಳ್ಕೊಂಡ್ರೆ ಎಲ್ಲ ಅಂತ ಹೇಳಿದ್ರಲ್ಲ. ಸೊ ಹಾಗೆ ತಿಳ್ಕೊಂಡು ನಿಮ್ಮನ್ನ ನೀವು ಒಂದು ಒಳ್ಳೆ ರೀತಿಲಿ ರೆಪ್ರೆಸೆಂಟ್ ಸಮಾಜಕ್ಕೆ ಮಾಡುವಂತ ಸಮಯ ಬಂದಿದೆ. ಈಗ ಈ ಅವಕಾಶನ ಕೈ ಬಿಡಬಾರ್ದು. ಏಳಿ ಮೇಲೆ ಎದ್ದೇಳಿ ಅನ್ನೋ ರೀತಿಲಿ ಇದೆ. ಸೊ ಈ ಅವಕಾಶನ, ಈ ಅಧಿಕಾರನ, ಈ ಪವರ್ನ ಈ ಕಾಲ್ ಬ್ಯಾಕ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಮತ್ತೆ ಪಡ್ಕೊಳ್ಳಿ. ಹೊಸ ಅವಕಾಶಗಳು ಕಾಯ್ತಾ ಇದೆ.
ಸೊ ನನ್ ಜೀವನದಲ್ಲಿ ಯಾರೂ ಇಲ್ಲ, ಒಂಟಿ ಅಥವಾ ನಂಗೆ ಪಾರ್ಟ್ನರ್ ಸಿಕ್ಕಿಲ್ಲ ಅಥವಾ ನಾನ್ ಪಾರ್ಟ್ನರ್ ಆಗಿಲ್ಲ ಅಂದ್ರೆ ಸೊ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಒಂದು ಸ್ಪೆಷಲ್ ವೈಬ್ ಬರ್ತಿದೆ. ಡಾಕ್ಟರ್ ರಾಜ್‌ಕುಮಾರ್ ಅವರ ಮರುಜನ್ಮದ ಸಮಯ ಬಂದಿದೆ. ಅವ್ರಿವಾಗ ಮತ್ತೆ ಹುಟ್ಟಿ ಬರುವಂತ ಸಮಯ ಬಂದಿದೆ. ಡಾಕ್ಟರ್ ರಾಜ್‌ಕುಮಾರ್ ಅವರು ಮತ್ತೆ ಹುಟ್ಟು ಬರ್ತಾರೆ ಅಂತ ಎಲ್ಲಿ ಬಂದಿದೆ, ಎಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಅದಷ್ಟೇ ಬರ್ತಿದೆ. ಅವ್ರ ಜೊತೆ ಇನ್ನ ಒಂದು 4, 5 ನಕ್ಷತ್ರಗಳು ಚಲನಚಿತ್ರದ ನಕ್ಷತ್ರಗಳು ಪುನರ್ಜನ್ಮಕ್ಕೆ ಹೋಗಿದೆ. ಅದು ಇವಾಗ ಪುನರ್ಜನ್ಮಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ. ನಂಗೆ ಹೇಳಕ್ಕೂ ಭಯ ಆಗ್ತಿದೆ. ಮತ್ತೆ ಖುಷಿನೂ ಆಗ್ತಿದೆ, ಮತ್ತೆ ಆಶ್ಚರ್ಯನೂ ಆಗ್ತಿದೆ. ಆ ಥರ ಸೊ ಯೆಸ್ ರೆಡಿ